ಯಪ್ಪ ರಾಘವೇಂದ್ರ ಸ್ವಾಮಿಯ ಭಕ್ತ ಜಗ್ಗೇಶ, ಹೆಂಗೋ ನೀನು ರಾಘವೇಂದ್ರ ಸ್ವಾಮಿಗಳಿಗೆ ಮುಖ ತೋರಿಸ್ತಿ ಅಲ್ವೋ? ಯಾವನೋ ಕಿತ್ತೋದು ನನ್ ಮಗ ಅಂತ ಇನ್ನೊಬ್ಬರನ್ನ ಬೈದಾಗ ಅದ್ರ ಅರ್ಥ ಗೊತ್ತಿದ್ದೀನೋ? ನನ್ನ ಮಗ ಅಂದ ತಕ್ಷಣ ಅವ್ರ ತಾಯಿನ ಫಸ್ಟ್ ಬೈತಾ ಇದ್ದೀಯ ನೀನು. ಇಬ್ರು ತಪ್ಪು ಮಾಡಿದಿರಿ. ಅವನು ಹುಲಿ ಉಗುರು ಇಟ್ಕೊಂಡು ತಪ್ಪು ಮಾಡಿದ್ಯಾ, ಅವನಿಗಿಂತ ಹೆಚ್ಚು ನೀನ್ ತಪ್ಪು ಮಾಡಿದ್ಯಾ. ಅವ್ರು ಇನ್ನು ಬಾಲಕ, ಅವನು ವಯಸ್ಸ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಂದ್ರೆ ಒಪ್ಕೋಬೇಕು. ನಿನಗೆ ಕತ್ತೆಗೆ ಬಂದು ವಯಸ್ಸಾಗಿದೆ, ಸಂಸದ, ನೀನು ತಿಳಿದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ನೀನೊಂದು ಪಕ್ಷದಲ್ಲಿದೀಯಾ, ವಿರೋಧ ಪಕ್ಷದವ್ರ ಜೊತೆ ಸ್ನೇಹ ಇದೆ ಅಂತ ಬೇರೆ ಹೇಳ್ಕೊಳಕ್ಕೆ ಆ ಪಕ್ಷಕ್ಕೆ ಎಷ್ಟು ಅವಮಾನ ಮಾಡ್ತಾ ಇದೆಯಾ ಗೊತ್ತಾ ನೀನು? ಆ ಪಕ್ಷ ಕಟ್ಟಿದ್ದೆಂಗೋ ಬಿಜೆಪಿ ಗೊತ್ತೇನೋ ನಿನಗೆ? ಎಷ್ಟು ಜನರ ರಕ್ತ ತರ್ಪಣದಿಂದ ಆಗಿದೆ ಗೊತ್ತೇನೋ? ದೀನದಯಾಳ ಉಪಾಧ್ಯಾಯರು ಗೊತ್ತೇನೋ ನಿನಗೆ? ಎಂತ ಮಹಾನುಭಾವ ಗೊತ್ತೇನೋ? ಅವರ ಹತ್ಯೆ ರೈಲಲ್ಲಿ ಹೆಂಗಾಯ್ತು ಗೊತ್ತೇನೋ? ವಾಜಪೇಯಿ ಅವರು ಶರ್ಮಾಜಿ ಇವರೆಲ್ಲ ಹೇಗೆ ಊರಿಂದ ಊರಿಗೆ ಸೈಕಲ್ಗಳಲ್ಲಿ ನಡಿಗೆಯಲ್ಲಿ ಹೋಗಿ ಹಾಕಿದ ಬೀಜಗಳು ಆ ಕಮಲ ಅಂತದ್ರಲ್ಲಿ ಸ್ಥಾನ ಸಿಕ್ಕಿದ್ರೆ ಅದರ ಗೌರವ ಕಾಪಾಡೋದು ಹೆಂಗೆ ಅಂತ ಗೊತ್ತೇನ? ನೀನು ಹಾಕಿದ್ರೆ ಕಿತ್ತೋದವನಲ್ಲ, ಅವನು ಬಿಗ್ ಬಾಸ್ ಒಳಗೋದ್ರೆ ಕಿತ್ತೋದವನಾಗ್ಬಿಟ್ಟೇನು? ನಿನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವೇನು? ಇಷ್ಟು ಜನಕ್ಕೆ ಬೈತಾ ಇದೀವಿ ನಾವೆಲ್ಲ ಹೆಣ್ಣ ನಿಂದನೆ ಮಾಡಬೇಡಿ ಅಂತ. ಮಾತಿಗೂ ಆ ನನ್ನ ಮಗ ಈ ನನ್ನ ಮಗ, ನಾಚಿಕೆ ಆಗಲ್ವೇನೋ ನಿನಗೆ? ನಿನ್ನ ಚಿತ್ರ ಭಾಷೆನೂ ಅದೇ ಆಗಿದೆ. ಇನ್ನು ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು ನಿನಗೆ. ನೆಕ್ಸ್ಟ್ ಟೈಮ್ ನೀನೇನಾದ್ರೂ ಹೆಣ್ಣ ನಿಂದನೆಗಳು ಬಳಸಿದೀಯಾ, ಆ ನನ್ನ ಮಗ ಈ ನನ್ನ ಮಗ ಅಂತ ಅವ್ರ ತಾಯಿಗೆ ಆಗ್ತಾ ಇರೋ ಅವಮಾನ ಇಟ್ಕೊಂಡು ನಿನಗೂ ಅದೇ ಭಾಷೆ, ಷಂಡ ಭಾಷೆ ಬಳಸಬೇಕಾಗತ್ತೆ. ನೀನನ್ನು ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಎನ್ನಬೇಕಾಗತ್ತೆ. ಹದ್ದು ಪದ್ದಿದೆಯೇನೋ ನಿನಗೆ? ನೀನು ಮಾಡಿದ ತಪ್ಪು ಮಾಡಿದವರು ಕಿತ್ತೋದವರು, ನೀನು ಮಾತ್ರ ಸಾಚ. ಅವನಿಗಿಂತ ಹೆಚ್ಚು ತಪ್ಪು ಮಾಡಿದವನು, ತಿಳಿದೇ ಮಾಡಿದವನಿಗಿಂತ ತಿಳಿದು ಮಾಡಿದವನಿಗೆ ಹೆಚ್ಚು ಶಿಕ್ಷೆ ಆಗ್ತಾ ಇತ್ತು ರಾಜರ ಕಾಲದಲ್ಲಿ. ನೀನು ತಿಳಿದು ಹಾಕಿದ್ದೀಯ. ರಾಘವೇಂದ್ರರಿಗೂ ಬೇಸರ ಆಗೋ ತರ ಮಾತಾಡ್ತೀಯಲ್ಲೋ ನೀನು. ಏನೋ ನಿನ್ನಲ್ಲಿ ನ್ಯಾಯ ಧರ್ಮ ಅಡಗಿದೆ. ಒಳ್ಳೇದು ಮಾಡಿದ್ರೆ ರಾಘವೇಂದ್ರ, ಇಲ್ಲ ಅಂದ್ರೆ ರಾವಣೇಂದ್ರ ಅನ್ನುವಂಥವ್ರು ನೀವೆಲ್ಲ. ನಿಮ್ಮಂತ ಅವ್ರನ್ನ ಇಷ್ಟ ಕೂಡ ಬಿಡಲ್ಲ ರಾಘವೇಂದ್ರ ಸ್ವಾಮಿಗಳು. ನಡೆಯಿಂದ ಇಷ್ಟಪಡ್ತಾರೋ ರಾಘವೇಂದ್ರ ಸ್ವಾಮಿಗಳು? ನಿನ್ನಂತ ಅವರು ಹೊಲಸು ನುಡಿಗಳಿಂದ ಇಷ್ಟಪಡಲ್ಲ. ಸ್ವಲ್ಪ ಹದ್ದು ಪದ್ದು ಇದ್ದು ನಡ್ಕೊಳ್ಳಿ ಲೈಫಲ್ಲಿ. ನಿಮ್ಮನ್ನ ಸೆಲೆಬ್ರಿಟಿಗಳು ನಿಮ್ಮನ್ನ ನೋಡಿ ಜನ ಕಲಿತಾರೆ ಅನ್ನೋ ಗಮನ ಇರಲು ನಾಚಿಕೆ ಕೆಟ್ಟವನೇ. ಇನ್ನು ಮುಂದೆ ಬಳಸಬೇಕಾದ್ರೆ ಸಭ್ಯ ಭಾಷೆ ಬಳಸು. ಮಾತಿದ್ರೆ ಅಮ್ಮಂದ್ರ ಮೇಲೆ ಹೊಟ್ಟೋಗ್ತಿರಲ್ರು ನೀವು, ಆ ಮಗನೇ ಈ ಮಗನೇ ಅನ್ಕೊಂಡು. ಯೋಗ್ಯತೆ ಇದ್ರೆ ಗಂಡುಗಳ ತರ ಧೈರ್ಯವಾಗಿ ಅವ್ರ ಹತ್ರ ಯಾವನೋ ನೀನು ಅಂತವನು ಇಂಥವನಂತ ಬಯ್ಯೋ. ಮಾತಿಗೆ ಬಂದು ಕೂತ್ಕೊಳ್ರೋ. ನೀವು ಮಾಡಿರೋ ಕರ್ಮಗಳನ್ನ ಸಮರ್ಥಿಸ್ಕೊಳ್ರೋ. ನಾನು ಇದು ಒಳ್ಳೆ ಕೆಲಸ ಮಾಡಿದ್ದೀನಿ. ನಾಚಿಕೆ ಗೆಟ್ಟವನೇ, ಹಾಕಿದ ಓಟಿಗೆ ನ್ಯಾಯ ಕೊಟ್ಟಿದ್ಯೇನೋ ನೀನು? ನೀನು ಬೆಳೆದು ಬಂದ ಏನ್ ದಾರಿ ಅಂತ ನಿನಗೆ ಈ ಪದವಿ ಸಿಕ್ತು. ಇರ್ಲಿ ನಿನ್ನ ಪ್ರಾರಬ್ಧ ಕರ್ಮ, ಆದ್ರೆ ಅದನ್ನು ಉಳಿಸ್ಕೋತಾ ಇದೆಯೇನೋ? ಯಾರೋ ಹಾಕಿದ ಭಿಕ್ಷೆಯಿಂದ ನಾನು ಬಚಾವಾದೆ ಅಂತ ಹೇಳ್ಕೊತಾ ಇದೀಯ ಹುಲಿ ಉಗುರು ಕೇಸಲ್ಲಿ. ಅವ್ರ ಕಾಲ್ ಕೆಳಗೆ ಹೋಗಿ ತೂರ್ಬೇಕಾಗಿದೆ ನಿನಗೆ ಇವಾಗ ಪರಿಸ್ಥಿತಿ. ನೀನ್ ಮಾಡೋದಲ್ದೆ ನಿನ್ನ ಪಾರ್ಟಿಗೂ ಅವಮಾನ ಮಾಡ್ತಿದೀಯ. ಕಾಪಾಡಿಸ್ಕೊಳ್ಳುವಂತ ಬದುಕು ನಿಂದು. ರಾಜನಡೆ, ದೇವನಡೆ, ಗಜನಡೆ, ಭದ್ರ ಗಜನಡೆ ಇರಬೇಕು. ಅವನು ಯಾರೋ ಷಂಡ ದರ್ಶನ ಹೇಳ್ಕೊತಾನಲ್ಲ, ಅಯ್ಯೋ ಅವನ ಶಿಷ್ಯಂದ್ರೆ ಹೇಳ್ಕೊತಾರಲ್ಲ, ಅವನು ನಡೆದ್ರೆ ನಾಯಿಗಳೆಲ್ಲ ಬೊಗಳದ್ದೆಲ್ಲ ಕಾಲ್ ಕೆಳಗೆ ತುಳಿದಾಕ್ಬಿಡ್ತಾನೆ ಅಂತ. ಅದೆಲ್ಲ ನಡೆ. ಆ ರೀತಿ ನಡೆದ್ರೆ ಅಲ್ಲ. ಗಜನಡೆ, ಭದ್ರ ಗಜನಡೆ ಅಂದ್ರೆ ನಮ್ಮ ಆನೆಗಿಂತ ತುಂಬಾ ದೊಡ್ಡ ಆನೆನ ಭದ್ರಗಜ ಅಂತ ಕರಿತಾ ಇದ್ರು. ಭದ್ರಗಜ ಅಂದ್ರೆ ರಾಜರ ಕಾಲದಲ್ಲಿ ಈ ಗುರುವಾಯೂರು ದೇವಸ್ಥಾನದಲ್ಲಿ ಆ ದೇವರ ಉತ್ಸವ ಹೊರಬೇಕು ಅಂದ್ರೆ ಭದ್ರಗಜ ಆಗಿರ್ಬೇಕು. ನಾರ್ಮಲ್ ಗಜ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅದರ ಮೂಳೆಗಳ ಮೆಷರ್ಮೆಂಟ್ ಆಗುತ್ತೆ, ಅದರ ಕಿವಿಯ ಮೆಷರ್ಮೆಂಟ್ ಆಗುತ್ತೆ, ಅದರ ಸೊಂಡಿಲು ಮೆಷರ್ಮೆಂಟ್ ಆಗುತ್ತೆ. ಪ್ರತಿಯೊಂದು ಮೆಷರ್ಮೆಂಟ್ ಆಗಿ ಅದು ಭದ್ರಗಜ ಆಗಿರ್ಬೇಕು. ಅದಕ್ಕೆ ಭದ್ರಗಜ ಲಕ್ಷಣಂ ಅಂತ ಕರೀತಾರೆ. ಆ ಭದ್ರಗಜ ನಡೆ ಹೆಂಗಿರುತ್ತೆ ಅಂದ್ರೆ ಮನುಷ್ಯ ಕೂಡ ಅದನ್ನ ನೋಡಿ ಕಲಿತಾನಂತೆ. ಸರ್ವ ಜೀವಿಗಳಲ್ಲೂ ಪ್ರೇಮ ತೋರಿಸುತ್ತಂತೆ ಭದ್ರಗಜ. ಅಂತಹ ಭದ್ರಗಜಗಳಲ್ಲೊಂದು ಕೇಶವನ್ನನ್ನು ಆನೆ. ಅದು 108 ಡಿಗ್ರಿ ಜ್ವರ ಇದ್ದಾಗ ವೆಟರ್ನರಿ ಡಾಕ್ಟರ್ ಇವತ್ತು ಉತ್ಸವ ಹೊರಬಾರದು ಅಂತ ಹೇಳಿದಾಗ ಅದು ಉಪವಾಸ ಮಾಡಕ್ ಶುರುವಾಗತ್ತೆ.
ಆ ಉಪವಾಸ ಯಾಕೆಂದ್ರೆ ನಾನು ಉತ್ಸವ ಹೊರಬೇಕು ಅಂತ. ಕಡೆಗೆ ಮಾವುತರೆಲ್ಲ ಇರ್ಲಿ ಪಾಪ ಅದು ಅಳ್ತಾ ಇದೆ, ದೇವರ ಉತ್ಸವ ಹೊರಬೇಕಂತೆ ಗುರುವಾಯೂರ್ದು ಅಂತ ಹೇಳಿ ಉತ್ಸವ ಮುಗಿಸ್ಕೊಂಡು ಬಂದು ರೆಸ್ಟ್ ಕೊಡ್ತೀವಿ ಅಂದ್ರು. ಪಾಪ ಉತ್ಸವ ಹೊರತು ದೇವರಿಗೆ ಪ್ರದಕ್ಷಿಣೆ ಮಾಡ್ತು, ಗರ್ಭಗುಡಿಯ ಮುಂದೆ ದೇವರನ್ನ ಇಳಿಸ್ತು, ಆ ಗರ್ಭಗುಡಿಯ ಮೆಟ್ಟಲಿಗೆ ಸೊಂಡಿಲಿಟ್ಟು ಜೀವ ಬಿಡ್ತು, ಮುಕ್ತಿ ಕಾರಕವಾಯಿತು. ಇವತ್ತು ಗುರುವಾಯೂರ್ಗೆ ಹೋದ್ರೆ ಅಲ್ಲಿ ಗುರುವಾಯೂರಪ್ಪ ಕೇಶವನ್ ಅಂತ ಅದರದೇ ಮೆಜರ್ಮೆಂಟ್ಸ್ ಅಲ್ಲಿ ಒಂದು ಸರ್ಕಲ್ ಅಲ್ಲಿ ಮೂರ್ತಿ ಮಾಡಿದ್ದಾರೆ. ಅದು 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 ಜೀವನ ಅಂದ್ರೆ ಹಂಗ್ ಬದುಕರೋ ಅಂತದ್ದು ಬಿಟ್ಟು ಏನು ಮಾಡೋದಿಲ್ಲ ರಾಘವೇಂದ್ರ ಸ್ವಾಮಿ, ಆಡೋದಿಲ್ಲ ಇದು ಷಂಡ ಭಾಷೆ, ನಾಚಿಕೆ ಆಗ್ಬೇಕು, ಇನ್ನಾದ್ರೂ ಬದಲಾಗಲಿ. 60 ವರ್ಷ ಆಗಿದೆ ಅಂತೀಯ, 60 ವರ್ಷಕ್ಕೆ ಸರಿಯಾದ ನಡಿ, ನಾವೆಲ್ಲ ಗೌರವಿಸುವಂತ ನಡೀದು ತೋರ್ಸೋ. ಬಿಡಲೆ ಇಷ್ಟ ದಿನ ಸುಮ್ನೆ ಇದ್ದೆ. ಪಿಕ್ಚರ್ ಹೆಸರನ್ನು ಕೂಡ ಬಿಡಲ್ರ ನೀವು. ಪಿಕ್ಚರ್ ಹೆಸರಲ್ಲೂ ಆ ಮಗ ಈ ಮಗ, ಆ ಹೆಣ್ಣಿಗೆ ಅವಮಾನ ಮಾಡೋದು, ಈ ಹೆಣ್ಣಿನ ಬಗ್ಗೆ ಮಾತಾಡೋದು. ಕಾಮಶಾಸ್ತ್ರ ತಪ್ಪಲ್ಲ. ಕಾಮಶಾಸ್ತ್ರ ಭಗವಂತನ 4 ಹೆಜ್ಜೆಗಳಲ್ಲಿ ಒಂದು. ಇದು ಮುಂಬೈ ತುಂಬಾ ಒಂದು ಒಳ್ಳೆಯ ಸಮುದ್ರದ ಮೇಲೆ ಹೋಗ್ತಾ ಇದೀವಿ, ಅದಕ್ಕೆ ಕತ್ಲು. ಕಾಮಶಾಸ್ತ್ರ ಪವಿತ್ರ, ಆದ್ರೆ ಈ ರೀತಿ ನಿಮ್ ತರ ವಿಕೃತ ಕಾಮಶಾಸ್ತ್ರ ಅಲ್ಲ. ದೇವರಿಗೆ ಅಪ್ರಿಯ ಇದು. ಪ್ರತಿಯೊಬ್ಬರು ದೇವರ ಮುಂದೆ ಮದುವೆ ಆಗ್ತಾರೆ. ದೇವರ ಮುಂದೆ ಮದುವೆ ಆಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚ ರಾಮಿ ಅಂತ ದೇವ್ರ ಮುಂದೆನೆ ಮದುವೆ ಆಗಿ ಸುಖವಾಗಿರ್ತಾರೆ. ಆದ್ರೆ ನೀವು ಆ ಕಾಮವನ್ನು ವಿಕೃತ ಕಾಮ ಭಾಷೆಯಾಗಿ ಬಳಸಿ ಅಸಹ್ಯ ಪಟ್ಕೊಳ್ಳೋ ತರ ನಡೀತಾ ಇದ್ರಿ. ಆದ್ರೂ ಇರ್ಲಿ ನಿಮಗೆಲ್ಲ ಇನ್ನಾದ್ರೂ ನಮ್ಮ ಈ ಸೋಷಿಯಲ್ ಮೀಡಿಯಾ ದೃಗ್ಗೋಚರಿ, ಅಂಗೈ ದೃಗ್ಗೋಚರಿ, ಗೂಗಲ್, ಫೇಸ್ಬುಕ್, ವಾಟ್ಸ್ಆಪ್ ಇವುಗಳಿಂದ ಸಾಕು. ಸಾಂವಿಧಾನಿಕವಾಗಿ ಪಾಠ ಕಲಿಸ್ತೀವಿ ನೀವ್ ಹೆಂಗ್ ಬದುಕಬೇಕು ಅಂತ. ನೀವ್ ಅನ್ಕೋತಾ ಇದ್ರಿ ಹೆಂಗೆ ನಾವು ಹೆಣ್ಣನ್ ಬೈದ್ರೆ ಅವ್ರ ಹತ್ರ ಬಂದ್ಬಿಡ್ತಾನೆ. ದೇವರಣಿಗೂ ಆ ರೀತಿ ಅಲ್ಲ. ನೀವು ಕಾಮದ ಮೇಲೆ ಪಿಕ್ಚರ್ ಮಾಡಿ, ಅದು ಒಂದು ಪವಿತ್ರವಾದ ಕಲೆ. ಆದ್ರೆ ಅದನ್ನ ವಿಕೃತವಾಗಿ ಬಳಸಬೇಡಿ. ಕಾಲ್ ಕೆಳಗಿರೋ ವಸ್ತುವಾಗಿ ನೋಡ್ಕೋಬೇಡಿ. ಇವತ್ತು ನಿಮ್ಮನ್ನು ನೋಡ್ತಾರೆ. ಓಲ್ಗಾ ನದಿ ತೀರದಲ್ಲಿ ಹೆಣ್ಣು ಗಂಡಸರನ್ನ ಹಂಗೆ ಕಾಲ್ ಕೆಳಗೆ ತುಳಿತಾ ಇದ್ರು. ಅದಾದ್ಮೇಲೆ ಗಂಗಾ ನದಿ ಸಿವಿಲೈಸೇಷನ್ ಬಂತು. ಸ್ವಲ್ಪ ಓದ್ಕೊಳ್ರು. ಹೆಣ್ಣು ಗಂಡನ್ನ ತುಳಿದಾಕ್ಬಿಡ್ತಾ ಇದ್ರು ಆ ಕಾಲದಲ್ಲಿ. ಒಂದು ಚಿಕ್ಕ ಮಾತು ಕೇಳದಿದ್ರೆ ಅಲ್ಲೇ ಕೊಂದು ಬಿಸಾಕ್ತಾ ಇದ್ರು. ಅಂತ ದಬ್ಬಾಳಿಕೆ ನಡೆದಿರುವಂತ ದಿನಗಳಿದೆ. ಆ ದಿನಗಳ ಮರುಕಳಿಸಬಾರ್ದು ಅಂದ್ರೆ ಮರ್ಯಾದೆಯಿಂದ ನೋಡ್ಕೊಳ್ಳಿ. ಈಗಲೇ ನೀವು ಅನುಭವಿಸ್ತಾ ಇದೀರಿ. ಸಾಕು, ಮರ್ಯಾದೆಯಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಈ ಮರ್ಯಾದೆ ಭಾಷೆ. ನೀನ್ ಮಾಡಿರೋ ತಪ್ಪು ಮಾಡಿದ್ರೆ ಕಿತ್ತೋದ್ ನನ್ ಮಗ ಅಂತೀಯ ಅವನ್ನ. ಅವನ್ ಮಾಡೋ ಕೆಲಸದಲ್ಲಿ ನಿಂದೇನೋ ಇದೆ. ಅವನು ಆ ಹಸುಗಳ ಸೇವೆ ಮಾಡ್ತಾ ಇದ್ದಾನೆ. ಅವನು ಅದು ಇದು ಮಾಡ್ತಾ ಇದ್ದಾನೆ. ಆದ್ರೆ ಇಬ್ಬರು ಮಾಡಿರೋದು ತಪ್ಪೆ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ. ಯಾರು ಮಾಡಿದ್ರು ತಪ್ಪೆ. ನಾಳೆ ನಾನು ಮಾಡಿದ್ರು ತಪ್ಪೆ. ಅವನು ಸಿಕ್ಕಾಕ್ಸಿದ್ನಂತೆ. ಅವನು ಸಿಕ್ಕಾಕ್ಸಿದ್ದಕ್ಕೆ ದೇವ್ರಾಗ್ಬಿಟ್ಟ. ಅವನು ಒಳ್ಳೆಯವನಾಗ್ಬಿಟ್ಟ. ಯಾಕೆ ಹೇಳು? ಅವನು ಸಿಕ್ಕಾಕ್ಸಿದ್ದಕ್ಕೆ ಕರ್ನಾಟಕದಲ್ಲಿರೋ ಎಲ್ಲಾ ಸೆಲೆಬ್ರಿಟೀಸ್ದು ಆಚೆ ಬಂತು. ಆದ್ರೆ ನೀವು ಏನು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ನೀವು ಬಚಾವಾದ್ರಿ. ಆದ್ರೆ ಅವರು ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋರು ಸಿಕ್ಕಾಕೊಂಡ್ರು. ಆಕ್ಚುಲಿ ಅವರೇ ಅದೃಷ್ಟವಂತರು. ಅವ್ರ ರಾಷ್ಟ್ರದ ಯಾವತ್ತಾದ್ರೂ ಕರುಣೆ ತೋರ್ಸುತ್ತೆ. ನೀವು ದೇಶದಿಂದ ಬಚಾವಾದ್ರಿ, ದೇವ್ರು ಬಿಡಲ್ಲ. ಅದಕ್ಕೆ ನಿಮ್ಗಳಿಗೆಲ್ಲ ದೇವರ ಕಾಟ ಶುರುವಾಗಿದೆ. ಯಾರ್ಯಾರು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಬಚಾವಾದ್ರೋ ಅವ್ರಿಗೆ ದೇವರ ಕಾಟ ಶುರುವಾಗುತ್ತೆ. ಯಾಕಂದ್ರೆ ಇದು ಸ್ಟೇಜಸ್. ಮೊದಲು ದೇಹದ ಕಾಟ, ದೇಶದ ಕಾಟ, ದೇವರ ಕಾಟ. ಆ ದೇವರ ಕಾಟ ಅಂತ ತಪ್ಪಿಸ್ಕೋಬಹುದು, ದೇಶದ ಕಾಟ ಅಂತ ತಪ್ಪಿಸ್ಕೋಬಹುದು. ನೀವು ದೇಹದ ಕಾಟ ತಪ್ಪಿಸ್ಕೋಬಹುದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು. ಆದ್ರೆ ದೇವರ ಕಾಟನ ತಪ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನು ಮೇಲೆ ಕೇರ್ಫುಲ್ ಆಗಿರು. ನಿನ್ನ ಬಾಯಲ್ಲಿ ಏನಾದ್ರೂ ಇನ್ನು ಮುಂದೆ ಇಂಥ ಅವಾಚ್ಯ ಶಬ್ದಗಳು ಬಂದು ಹೆಣ್ಣ ನಿಂದನೆಗಳು ಮಾಡಿದ್ವಿ. ನಾವು ಹೆಣ್ಣ ರಕ್ಷಕರು ಬದುಕಿದ್ದೀವಿ. ಹೆಣ್ಣ ರಕ್ಷಕರು, ಸ್ತ್ರೀ ರಕ್ಷಕರು ಕರ್ನಾಟಕದಾದ್ಯಂತ ಇದ್ದೀವಿ. ನಿಮ್ಮನ್ನ ಷಂಡ ಭಾಷೆ ಬಳಸಿ ಬಾಯಿ ಮುಚ್ಚಿಸ್ತೀವಿ. ನಾವು ಸಂವಿಧಾನಿಕವಾಗಿ ನಡೀತೀವಿ. ನಮ್ಮ ಮುಂದೆ ಬಂದು ಕೂತ್ಕೊಂಡು ಕಾಲರ್ ಎತ್ಕೊಂಡು ಕೂತ್ಕೊಳ್ರ ನೋಡೋಣ. ನಾಚಿಕೆ ಆಗದೆ ಇದ್ರೆ ನಿಮ್ಗೆ ನೀವು ಬಳಸಿರೋ ಭಾಷೆ ನಿಮ್ ಮನೆಯವ್ರಿಗೂ ಸಹಿಸ ಕಾಲಲ್ಲಿ ಓದಿತಾರೆ ನಿಮ್ಗೆ. ಅಂತ ಭಾಷೆ ಬಳಸ್ತಾ ಇದೀರಿ ನೀವು. ಬಳಸಬೇಡಿ. ನಾವು ಉರಗ ರಕ್ಷಾ, ಪಕ್ಷಿ ರಕ್ಷಾ, ಸ್ತ್ರೀ ರಕ್ಷಾ ಎಲ್ಲ ಮಾಡ್ತೀವಿ. ನಮಗೆ ನಮ್ಮ ಕರ್ನಾಟಕನ ಶುದ್ಧೀಕರಣ ಮಾಡುವಾಗ ಕೈಯಲ್ಲಿ ಪರಕೆ ಇರುತ್ತೆ. ನೀವು ಯಾರು ದೊಡ್ಡ ಮನುಷ್ಯ ಚಿಕ್ಕ ಮನುಷ್ಯ ಅಂತ ನೋಡೋದಿಲ್ಲ. ಪರಕೆಗೆ ಕಸ ಸಿಕ್ಕದಾಗೆಲ್ಲ ಹೊಡಿತಾ ಇರ್ತೀವಿ. ಎಚ್ಚರವಿರ್ಲಿ. ಧನ್ಯವಾದ. ಅಹೋರಾತ್ರ.